ಕರ್ನಾಟಕದ ಇಂದಿನ ವಿಜಯಪುರ ಹಿಂದೆ ಬಿಜಾಪುರ ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿತ್ತು. ಹಲವಾರು ಐತಿಹಾಸಿಕ ಸ್ಮಾರಕಗಳ ಬಿಜಾಪುರ ಗುಮ್ಮಟನಗರಿ ಎಂದು ಹೆಸರು ಪಡೆದಿತ್ತು. ಇಲ್ಲಿನ ಗೋಲ್ ಗುಂಬಸ್ ಅಥವಾ ಗೋಳ ಗುಮ್ಮಟ ವಿಶ್ವವಿಖ್ಯಾತ. ಆದಿಲ್ ಶಾಹಿ ರಾಜವಂಶದ 7ನೆಯ ರಾಜ ಮೊಹಮ್ಮದ್ ಆದಿಲ್ ಶಾನ ಹಾಗೂ ಅವನ ಕುಟುಂಬದವರ ಸಮಾಧಿ ಸ್ಥಳ ಇದು. ಕ್ರಿಸ್ತಶಕ 1659ರಲ್ಲಿ ನಿರ್ಮಿಸಲಾದ ಈ ಸಮಾಧಿಯು ಇಸ್ಲಾಂ ವಾಸ್ತುಶಿಲ್ಪದ ಮೇರುಕೃತಿಯಾಗಿದೆ. ಸುಮಾರು 40 ಮೀಟರ್ ವ್ಯಾಸದ ಗುಮ್ಮಟ ವಿಶ್ವದ ಅತಿದೊಡ್ಡ ಗುಮ್ಮಟಗಳಲ್ಲಿ ಒಂದಾಗಿದೆ. ಪಿಸುಗುಟ್ಟುವ ಮೊಗಸಾಲೆ ಅಥವಾ ವಿಸ್ಪರಿಂಗ್ ಗ್ಯಾಲರಿ ಇದರ ವಿಶೇಷ. ಗುಮ್ಮಟವನ್ನು ದೂರದಿಂದ ಕಾಣಲು ಸಾಧ್ಯ. ರಚನೆಯ ಹತ್ತಿರ ಹೋದಂತೆ ಗುಮ್ಮಟ ಮರೆಯಾಗುತ್ತದೆ. ಬೃಹತ್ ಕಮಾನು ದ್ವಾರ ವೀಕ್ಷಕರನ್ನು ಸ್ವಾಗತಿಸುತ್ತದೆ. ಇಕ್ಕೆಲಗಳಲ್ಲಿನ ಸ್ತಂಭಗಳು ಕಟ್ಟಡದ ಸೌಂದರ್ಯವನ್ನು ವೃದ್ಧಿಸುತ್ತವೆ. ಒಳಗೆ ಪ್ರವೇಶಿಸಿದಂತೆ ನಡುವಿನ ಜಗುಲಿಯ ಮೇಲೆ ಮಂದ ಪ್ರಕಾಶದಲ್ಲಿ ಆದಿಲ್ ಶಾ ಕುಟುಂಬದವರ ಸಮಾಧಿಗಳು ಗೋಚರಿಸುತ್ತವೆ. ಒಂದು ಬದಿಯಲ್ಲಿ ಕಬ್ಬಿಣದ ದೀಪಸ್ತಂಭವಿದೆ. ಅದರ ಮೇಲೆ ಗುಮ್ಮಟದ ಪ್ರತಿಕೃತಿ ಕಂಡುಬರುತ್ತದೆ. ಕಡಿದಾದ ಮೆಟ್ಟಿಲುಗಳನ್ನು ಹತ್ತಿ 7ನೆಯ ಅಂತಸ್ತಿನಲ್ಲಿರುವ ವಿಸ್ಪರಿಂಗ್ ಗ್ಯಾಲರಿ ತಲುಪಬೇಕು. ಕಿಟಕಿಗಳಿಂದ ಹೊರಾಂಗಣದ ಮೋಹಕ ದೃಶ್ಯಗಳನ್ನು ಕಾಣಬಹುದು. ಪ್ರತಿ ಮಹಡಿಯ ಒಳಚಾವಣಿಯಲ್ಲಿ ಬೇರೆ ಬೇರೆ ವಿನ್ಯಾಸಗಳ ಕುಸುರಿ ಕೆಲಸದ ರಚನೆಗಳು ಇವೆ. ವಿಸ್ಪರಿಂಗ್ ಗ್ಯಾಲರಿಯಿಂದ ನೆಲ ಅಂತಸ್ತಿನಲ್ಲಿರುವ ಸಮಾಧಿಗಳ ಪಕ್ಷಿನೋಟ ಕಾಣಸಿಗುತ್ತದೆ. ಬಂದು ಹೋಗುವವರ ಮೇಲೆ ನಿಗಾ ಇಡಲು ನಿರ್ಮಿಸಲಾಗಿರುವ ಕಿಟಕಿ ಇಲ್ಲಿನ ಇನ್ನೊಂದು ವಿಶೇಷ. ಬೃಹತ್ ಗುಮ್ಮಟದ ಸಮೀಪ ದರ್ಶನ ಮನದಲ್ಲಿ ಮಿಶ್ರ ಭಾವನೆಗಳನ್ನು ಮೂಡಿಸುತ್ತದೆ. ಗುಮ್ಮಟವನ್ನು ಸುತ್ತುವರೆದಿರುವ ಕಮಲ ದಳಗಳ ಅಂತಹ ರಚನೆ ಆಕರ್ಷಕವಾಗಿದೆ. ಇಂತಹ ಜಗತ್ಪ್ರಸಿದ್ಧ ಐತಿಹಾಸಿಕ ಸ್ಮಾರಕವನ್ನು ಕಾಪಿಟ್ಟುಕೊಂಡು ಮುಂದಿನ ಪೀಳಿಗೆಗೆ ದಾಟಿಸುವುದು ನಮ್ಮಂತಹ ಪ್ರವಾಸಿಗರ ಜವಾಬ್ದಾರಿಯಾಗಿದೆ.